ಮಧ್ಯಪ್ರಾಚ್ಯ ಪ್ರದೇಶದಲ್ಲಿ ಯುದ್ಧ ಕಾರ್ಮೋಡ ಕವಿದಿದೆ. ಇಸ್ರೇಲ್ ಮೇಲೆ ಇರಾನ್ 180ಕ್ಕೂ ಹೆಚ್ಚು ಕ್ಷಿಪಣಿಗಳಿಂದ ದಾಳಿ ಮಾಡಿದ ಬೆನ್ನಲ್ಲೇ ಇಸ್ರೇಲ್ ಗಾಯಗೊಂಡ ವ್ಯಾಘ್ರನಂತೆ ಕೆರಳಿ ನಿಂತಿದೆ. ಇರಾನ್ ಬೆಂಬಲಿತ ಹೆಜ್ಬುಲ್ಲಾ ಮತ್ತು ಹಮಾಸ್ ಸಂಘಟನೆಗಳ ಮೇಲೆ ಇಸ್ರೇಲ್ ರಣಭೀಕರವಾಗಿ ಅಟ್ಯಾಕ್ ಮಾಡುತ್ತಿದೆ. ಕೆಣಕಿದ ಇರಾನ್ ದೇಶವನ್ನ ಸುಮ್ಮನೆ ಬಿಡುವ ಮಾತೇ ಇಲ್ಲ ಅಂತ ಶಪಥವನ್ನು ತೊಟ್ಟಿದೆ. ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಹಾಗೆ ಇರಾನ್ ನಿಂತಿದೆ. ನಾವು ಸುಮ್ಮನೆ ಇರಲ್ಲ ಅಂತ ಮತ್ತೆ ಇಸ್ರೇಲ್ ದೇಶವನ್ನ ಕೆಣಕುತ್ತಿದೆ. ಇಸ್ರೇಲ್ ಇರಾನ್ ಎರಡು ಭಾರತಕ್ಕೆ ಬಾಯ್ ಬಾಯ್. ಎರಡು ದೇಶವನ್ನ ಬೆಂಬಲಿಸುತ್ತಲೇ ಬರುತ್ತಿದೆ ಇಂಡಿಯಾ. ಸದ್ಯದ ಪರಿಸ್ಥಿತಿಯಲ್ಲಿ ಯಾರನ್ನ ಬೆಂಬಲಿಸುತ್ತಾರೆ ಮೋದಿ? ಮತ್ತೆ ಮಾಜಿ ಪ್ರಧಾನಿ ನೆಹರು ಆಲಿಪ್ತ ನೀತಿಯನ್ನೇ ಅನುಸರಿಸುತ್ತಾ ಭಾರತದ ಸ್ನೇಹ ದೇಶಗಳಲ್ಲಿ ಇಸ್ರೇಲ್ ಕೂಡ ಒಂದು. ಭಾರತ ಮತ್ತು ಇಸ್ರೇಲ್ ಮಧ್ಯೆ ವಿವಿಧ ಸ್ತರಗಳಲ್ಲಿ ಫ್ರೆಂಡ್ಶಿಪ್ ಇದ್ದೇ ಇದೆ. ಇಸ್ರೇಲ್ ವಿರುದ್ಧ ದಾಳಿ ನಡೆಸುತ್ತಿರೋ ಮಧ್ಯಪ್ರಾಚ್ಯ ದೇಶಗಳ ಜೊತೆಯೂ ಭಾರತದ ಸಂಬಂಧ ಉತ್ತಮವಾಗಿಯೇ ಇದೆ. ಕಾಶ್ಮೀರ ವಿಚಾರದಲ್ಲಿ ಪಾಕಿಸ್ತಾನದ ಪರ ರಾಗ ಎಳೆದರೂ ಇರಾನ್ ಜೊತೆ ಭಾರತಕ್ಕೆ ಉತ್ತಮ ಬಾಂಧವ್ಯವಿದೆ. ಹೀಗಾಗಿ ಈ ಯುದ್ಧದಲ್ಲಿ ಭಾರತ ಯಾವುದೇ ದೇಶದ ಪರವಾಗಿ ಅಧಿಕೃತವಾಗಿ ನಿಲುವು ತೆಗೆದುಕೊಳ್ಳುತ್ತಿಲ್ಲ. ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಇಂಡಿಯಾ ಉತ್ತಮ ಸಂಬಂಧ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಇದ್ದಾರೆ ಲಕ್ಷಾಂತರ ಭಾರತೀಯರು. ಇರಾನ್ ಇಸ್ರೇಲ್ ಬಿಕ್ಕಟ್ಟಿನಿಂದ ಭಾರತಕ್ಕೆ ಬಿಕ್ಕಟ್ಟು. ತೈಲ ಪೂರೈಕೆಯಲ್ಲಿ ವ್ಯತ್ಯಾಸವಾದರೆ ಭಾರತಕ್ಕೆ ಪೆಟ್ರೋಲ್ ಪೆಟ್ಟು. ಮಧ್ಯಪ್ರಾಚ್ಯ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯನ್ ಪ್ರದೇಶಗಳಲ್ಲಿ ಭಾರತಕ್ಕೆ ವ್ಯಾವಹಾರಿಕ ಚೆನ್ನಾಗಿದೆ. ಇಸ್ರೇಲ್ ಇರಾನ್ ಯುದ್ಧ ಪೂರ್ಣ ಮಟ್ಟಕ್ಕೆ ಹೋದರೆ ತೈಲ ಪೂರೈಕೆ ಮೇಲೆ ನೆಗೆಟಿವ್ ಪರಿಣಾಮ ಬೀರಬಹುದು. ಭಾರತಕ್ಕೆ ಹೆಚ್ಚಿನ ತೈಲ ಹರಿದು ಬರುವುದು. ಇವೇ ಪಶ್ಚಿಮ ಏಷ್ಯನ್ ದೇಶಗಳಿಂದ ರಷ್ಯಾದಿಂದ ಸೀಮಿತ ಪ್ರಮಾಣದಲ್ಲಿ ಮಾತ್ರವೇ ತೈಲ ಸಿಗುವ ನಿರೀಕ್ಷೆ ಇರುತ್ತದೆ. ಹೀಗಾಗಿ ಮಧ್ಯಪ್ರಾಚ್ಯ ಬಿಕ್ಕಟ್ಟಿನಿಂದಾಗಿ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಾಗುವ ಭಯವೂ ಕಾಡುತ್ತಿದೆ. ಗಲ್ಫ್ ಪ್ರದೇಶಗಳಲ್ಲಿ ಕೆಲಸ ಮಾಡುತ್ತಿರುವ ಲಕ್ಷಾಂತರ ಭಾರತೀಯರು. ಮಧ್ಯಪ್ರಾಚ್ಯ ಬಿಕ್ಕಟ್ಟು ಉಲ್ಬಣಿಸಿದರೆ ಗಲ್ಫ್ ದೇಶಗಳು ಸ್ತಬ್ಧಗೊಳ್ಳಬಹುದು. ಯುದ್ಧವಾಗಿ ಗಲ್ಫ್ ದೇಶಗಳು ಸ್ತಬ್ಧಗೊಂಡರೆ ಈ ಭಾರತೀಯರ ಸಂಪಾದನೆ ತಾತ್ಕಾಲಿಕವಾಗಿ ನಿಂತು ಹೋಗಬಹುದು. ಮಧ್ಯಪ್ರಾಚ್ಯ ದೇಶಗಳಿಂದ ತೈಲ, ನೈಸರ್ಗಿಕ ಅನಿಲ ಮತ್ತು ರಸಗೊಬ್ಬರ ಭಾರತಕ್ಕೆ ರಫ್ತಾಗುತ್ತಿದೆ. ಭಾರತ ಯಂತ್ರೋಪಕರಣಗಳಿಂದ ಹಿಡಿದು ಔಷಧವರೆಗೂ ಈ ದೇಶಗಳಿಗೆ ರಫ್ತು ಮಾಡುತ್ತದೆ. ಬಹಳ ಕಡೆ ಕಟ್ಟಡ ನಿರ್ಮಾಣ ಕಾಮಗಾರಿಗಳನ್ನು ಭಾರತೀಯ ಕಂಪನಿಗಳು ನಡೆಸುತ್ತಿವೆ. ಈ ದೇಶಗಳೊಂದಿಗೆ ಭಾರತ ಹೊಂದಿರುವ ಒಟ್ಟಾರೆ ವ್ಯವಹಾರ $195 ಬಿಲಿಯನ್, ಅಂದರೆ ಸುಮಾರು 15,000 ಕೋಟಿ ರೂಪಾಯಿಗೂ ಹೆಚ್ಚು ಮೊತ್ತದ ಟ್ರೇಡಿಂಗ್ ಸಂಬಂಧ ಇದೆ. ಒಟ್ಟಾರೆ ಇಸ್ರೇಲ್ ಇರಾನ್ ದೇಶಗಳ ಈ ಕಾದಾಟ ಭಾರತದ ಪಾಲಿಗೆ ಆರ್ಥಿಕವಾಗಿ ಹೊಡೆತ ಬೀಳುವ ಸಾಧ್ಯತೆಗಳಿದ್ದು, ಪರಿಸ್ಥಿತಿ ವಿಕೋಪಕ್ಕೆ ಹೋದರೆ ಭಾರತೀಯರ ದಿನನಿತ್ಯ ಜೀವನಕ್ಕೂ ಹೊಡೆತ ಬೀಳುವುದಂತೂ ಗ್ಯಾರಂಟಿ ಎನ್ನಲಾಗುತ್ತಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.